ಡಾಕ್ಟರ್ ನೋಡ್ತಾವ್ರ ಒಳಗೆ, ಡಾಕ್ಟರ್ ಚೆಕಪ್ ಮಾಡ್ತಾರವ. ಏನೂ ಆಗಿಲ್ಲವ, ಏನೂ ಆಗಲ್ಲ ರಾಗಣ್ಣಿಗೆ, ಏನೂ ಆಗಲ್ಲ, ನೀ ಹೆದ್ರು ಬಿಡವ. ನೋಡಿ ಜಾನಕಮ್ಮನವರೇ, ನೀವೇನೂ ಹೆದರ್ಕೊಳ್ಬಾರ್ದು, ಧೈರ್ಯ ತಂದ್ಕೊಳ್ಬೇಕು. ನಿಮ್ಮ ಮಗನ ತಲೆಗೆ ಬಲವಾದ ಏಟು ಬಿದ್ದಿರುವುದರಿಂದ ಅರ್ಜೆಂಟ್ ಆಗಿ ಆಪರೇಷನ್ ಮಾಡಬೇಕು. ಅದಕ್ಕಾಗಿ ಸರಿಸುಮಾರು 5 ಲಕ್ಷ ರೂಪಾಯಿ ಹಣ ಖರ್ಚಾಗಬಹುದು. ಇವತ್ತೇ ಹಣದ ವ್ಯವಸ್ಥೆಯನ್ನು ಮಾಡಿ. ಆದ್ರೆ ಸಮಾಧಾನ ಮಾಡ್ಕೊಳ್ಳಿ, ಹೇಳ್ತೀನಿ. ಜಾನಕಮ್ಮ, ನಿಮ್ಮ ಮಗನ ತಲೆಗೆ ಬಲವಾದ ಏಟು ಬಿದ್ದಿರುವುದರಿಂದ ಪ್ರತಿ ಪಟಲದ ನರಗಳು ಬಿದ್ದು ಹೋಗ್ಬಿಟ್ಟಿದೆ. ಹಾಗಾಗಿ ಮೊದಲಿನ ತರ ಆಗೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಬುದ್ಧಿಮಾಂದ್ಯರಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದಷ್ಟು ಬೇಗನೆ ಹಣದ ವ್ಯವಸ್ಥೆನ ಮಾಡಿ. ಎಷ್ಟು ಹಣ ಹೇಳಿದ್ರಿ? ಅಷ್ಟೊಂದು ಹಣ ಯಪ್ಪ, ಎಲ್ಲಿಂದ ತರಲಿರೋ, ಎಲ್ಲಿಂದ ತರ್ತೀರ? ನನ್ನ ಹತ್ರ ಒಂದು 30,000 ಅದವ. ಗೆಳೆಯರ ಹತ್ರ ಎಲ್ಲ ಕಾಡಿ ಬೇಡಿ ಬೇಡ್ಕೊಂಡು ಬಂದೆ. ಡಾಕ್ಟ್ರೇ, ನಮ್ಮ ರಾಗಣ್ಣನ ಮುಂದೆ ಮುಂಚಿನ ತರ ಮಾಡ್ಬಿಡಿ ಡಾಕ್ಟ್ರೇ, ಮುಂಚಿನ ತರ ಮಾಡ್ಬಿಡಿ. ನಮ್ಮ ರಾಗಣ್ಣಿಗೆ 20,000 ಇದಾವ. ಅಲ್ಲಿ ಸಾಲ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಬಿಡುಗಟ್ಟು ನನ್ನಲ್ಲಿಲ್ಲವ. ಹೇಗಾದ್ರೂ ಮಾಡಿ ರಾಗಣ್ಣ ಕಾಪಾಡವ. ತಗೊಂಡು ಯಾರು ಸಾಲ ಕೊಡ್ತಾರೆ ಡಾಕ್ಟ್ರೆ? ಯಾರು ಸಾಲ ಕೊಡ್ತಾರೆ? 5 ಲಕ್ಷ ರೂಪಾಯಿ ಹಣನ ನಾನು ಎಲ್ಲಿಂದ ತರಲಿ ಡಾಕ್ಟ್ರೆ? ನಾನು ಎಲ್ಲಿಂದ ತರಲಿ? ಕಾಡಿ ಬೇಡಿ ಉಳ್ಕೊಂಡಿರೋದೇ ಇಷ್ಟು. ಸಮಾಧಾನ ಮಾಡ್ಕೊಳ್ಳಿ ಜಾನಕಮ್ಮ, ಇವತ್ತೇ ಆಪರೇಷನ್ ಮಾಡಬೇಕು. ನೋಡು, ನಾನು ನನ್ನ ಕೈಲಾದ ಪ್ರಯತ್ನವನ್ನ ಮಾಡೇ ಮಾಡ್ತೀನಿ. ಬೇಗನೆ ಹಣದ ವ್ಯವಸ್ಥೆನ ಮಾಡಿ. ನೀನು ರಾಗಣ್ಣ ಹತ್ರನೇ ಇರು. ನಾವು ಹೋಗಿ ಏನಾದ್ರು ಮಾಡ್ತೀವಿ, ನಾವು ದುಡ್ಡಿಗೆ ಏನಾದ್ರು ಮಾಡ್ತೀವವ. ಚಿಂತೆ ಮಾಡ್ಬೇಡಪ್ಪ, ನಾನು ಹೇಗಾದ್ರೂ ಮಾಡಿ ನೀನು ಹೋಗಿ ಹಣ ತರ್ತೀಯ. ನೀನು ಎಲ್ಲಿಂದ ತರ್ತೀಯ ನನ್ನ ಮಗಳ? ನನ್ನ ಪ್ರಾಣ ಒಂದಿಟ್ಟರೂ ಪರವಾಗಿಲ್ಲ, ರಾಘುನ ನಾನು ಉಳಿಸ್ಕೊಳ್ತಿದ್ಯಮ್ಮ.